ರೀತಿ ಒಂದು ಯಾವುದೋ ಒಂದು ಜನರಿಂದ ಮಾಹಿತಿ ಪಡ್ಕೊಂಡು ನೀವು ಒಂದು ಸಕ್ಸಸ್ ಆಗಿ ನಿಭಾಯಿಸಿರುವಂಥ ಒಂದು ಆಪರೇಷನ್ ಒಂದು ಎಕ್ಸ್ಪ್ಲೇನ್ ಮಾಡ್ಬೋದು ಸರ್ ಬ್ರೀಫ್ ಆಗಿ? ನೋಡಿ, ಈಗ ನಾನು ಈ KG ಹಳ್ಳಿ ಪೊಲೀಸ್ ಸ್ಟೇಷನ್ ಕೆಲಸ ಮಾಡ್ತಾ ಇದ್ದೆ. ಓಕೆ. KG ಹಳ್ಳಿ ಪೊಲೀಸ್ ಸ್ಟೇಷನ್ ಸುತ್ತಮುತ್ತ ಎಲ್ಲ ಬಡವರು, ಕೂಲಿ ಕಾರ್ಮಿಕರು ಇಂಥವ್ರು ವಾಸ ಮಾಡ್ತಾ ಇದ್ದಂಥ ಜಾಗ. ತುಂಬಾ ಶೋಷಣೆಗೊಳಗಾಗಿದ್ದಂಥ ಜನಗಳೇ ವಾಸ ಮಾಡ್ತಾ ಇದ್ದಿದ್ದು ಹೆಚ್ಚಿನವರು ಈ ಅದರೊಳಗೂ ಕೊಳಚೆ ಪ್ರದೇಶಗಳಲ್ಲಿ. ಅಲ್ಲಿ ತುಂಬಾ ನೋವು ತಿಂತ ಇದ್ದವರು ಆ ಭಾಗದ ಮಕ್ಕಳು ಮತ್ತೆ ಮಹಿಳೆಯರು, ಹೆಂಗಸರು. ನಾವು ಅವ್ರಿಗೆಲ್ಲ ಮಾಡ್ತಾ ಇದ್ವಿ, ಏನ್ ಸರ್ ನೀವು ಇಲ್ಲಿ ಕಳ್ಬಟ್ಟಿ ನಿಲ್ಸಕ್ಕಾಗಲ್ವ ಅಂತ ಸಭೆಗಳಲ್ಲಿ ಹೇಳೋರು. ದುರಂತ ಏನು ಅಂದ್ರೆ ಆ ಎಲ್ಲಾ ದಂಧೆಗಳನ್ನು ನಡೆಸ್ತಾ ಇದ್ದಂತ ವ್ಯಕ್ತಿಗಳು, ರಾಜಕಾರಣಿಗಳು ಬಹಳ ಹತ್ರ ಇದ್ರು, ಭಯ ಬೀಳ್ತಾ ಇದ್ರು. ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಒಂದು ಕೋಮು ಗಲಭೆ ಸೃಷ್ಟಿ ಮಾಡ್ಬಿಡ್ತಾ ಇದ್ರು. ಈ ಕಾಲಘಟ್ಟದಲ್ಲಿ ನಾವೇನ್ ಮಾಡಿದ್ವಿ, ಮಹಿಳೆಯರಿಗೆ ಆಯ್ಕೆ ಮಾಡಿ ಯಾರ್ಯಾರು ನನ್ನ ಗಂಡ ಹೊಡಿತಾನೆ ಬಡಿತಾನೆ ಅಂತ ಬಂದವ್ರು ಕಂಪ್ಲೇಂಟ್ ತಗೊಂಡು ಬಂದಾಗ ಅವ್ರನ್ನೆಲ್ಲ ನಾವು ಮಾತಾಡಿಸಿ ಅವ್ರ ಕೈಯಲ್ಲಿ ದುಡ್ಡು ಕೊಡ್ತಾ ಇದ್ವಿ. ನಿನ್ ಗಂಡ ಕುಡಿತಾನಲ್ವಾ, ಎಲ್ಲೆಲ್ಲಿ ಇಟ್ಟಿದ್ದಾರೆ ಇದೆಲ್ಲ ಕೊಡ್ಬೇಕಲ್ಲ. ಈ ಲಾರಿಗಳಲ್ಲಿ ಬಂದು ಟ್ಯೂಬ್ಗಳಲ್ಲಿ ಬಂದು ಅನ್ಲೋಡ್ ಆಗುತ್ತಲ್ಲ, ಅದನ್ನ ನೀವು ನಮ್ಗೆ ಹೇಳ್ಬೇಕಲ್ಲ. ಸಾರ್ ನಿಮ್ ಪೊಲೀಸ್ನವರೇ ಬರ್ತಾರೆ ಸರ್, ನಾವು ಏನ್ ಮಾಡೋದು ಅಂತ. ಅದಕ್ಕೆ ನಮಗೆ ಮಾಹಿತಿ ಸಿಗ್ತಾ ಇಲ್ಲ, ನೀವು ಮಾಹಿತಿ ಕೊಡಿ, ನಾನು ಅಟ್ಯಾಕ್ ಮಾಡ್ತೀನಿ ಅಂತ. ನಾನು ಒಂದ್ ದಿವಸ ಕೂತಿದ್ದೀನಿ 9:30 ಗಂಟೆ. ನನ್ನ ಜೊತೆ ಒಬ್ರು ಕಾನ್ಸ್ಟೇಬಲ್ ರಾಮಾಂಜನೇಯ ಅಂತ ಈಗಲೂ ನನ್ನನ್ನು ಮಾತಾಡಿಸ್ತಾ ಇರ್ತಾರೆ ಅವರು. ಅವರು ನಾನು ಅಲ್ಲಿ ಏನೋ ಬರಿತಾ ಕೂತಿದ್ವಿ, ಫೋನ್ ಬಂತು. ಸರ್ ಒಂದು ಲಾರಿ ತುಂಬಾ ಕಳ್ಬಟ್ಟಿ ಸರ್ ಅನ್ಲೋಡ್ ಆಗ್ತಾ ಇದೆ ಸರ್, KG ಹಳ್ಳಿ ನಾಗವಾರ ಹತ್ರ ಇಂಥ ಲಾರಿ ಸರ್, ತುಂಬಾ ಜನ ಇದ್ದಾರೆ ಅವರು ಅಂತ. ನಾವಿಬ್ಬರೇ ಹೋದ್ವಿ, ಮೋಟರ್ ವೆಹಿಕಲ್. ನಾನು ಹೋದೆ, ನಮ್ಮನ್ನು ನೋಡಿ ಲಾರಿ ನಮ್ಮ ಮೇಲೆ ಹತ್ತಿಸ್ಕೊಂಡ್ ಬಂದ್ಬಿಟ್ಟ. ಮೋಟರ್ ಬೈಕ್ ಶಬ್ದಕ್ಕೆ ಎಸ್ಕೇಪ್ ಆಗ್ಬಿಟ್ಟ. KG ಹಳ್ಳಿ ಎಲ್ಲ ಸ್ಲಮ್ಮು, ಈ ತರ ಮನೆಗಳೆಲ್ಲ ಬೆಳೆದಿಲ್ಲ. ಟ್ಯಾನ್ರಿ ರಸ್ತೆಯಲ್ಲಿ ಬಂದ, ನಾವು ಚೇಸ್ ಮಾಡ್ತಾ ಇದ್ದೀವಿ. ಈ ಕಲ್ಲುಗಳು ಇಟ್ಕೊಂಡಿದ್ರು ಲಾರಿಲಿ, ಕಲ್ಲುಗಳಲ್ಲಿ ಒಗೆಯಕ್ಕೆ ಶುರು ಮಾಡಿದ್ರು, ಅಟ್ಯಾಕ್ ಮಾಡ್ಕೊಂಡು. ಆಮೇಲೆ ಖಾರ ಪುಡಿ ಎಸೆಯೋದು, ಈ ತರ ಎಲ್ಲ ಮಾಡ್ತಾ ಇದ್ರು. ನಾವು ಆದ್ರೂ ಬಿಡದೆ ಹೋಗ್ತಾ ಇದ್ವಿ. ಕಳ್ಳುಬಟ್ಟಿ ಸಾರಾಯಿನ ಈ ಲಾರಿ ಟ್ಯೂಬ್ಗಳಲ್ಲಿ ತುಂಬಿಸ್ಕೊಂಡು ಬರ್ತಾ ಇದ್ರು. ಆ ಲಾರಿ ಟ್ಯೂಬ್ ಹರಿದ್ಬಿಟ್ಟು ಕಳ್ಳುಬಟ್ಟಿ ಸಾರಾಯಿನ ಬಿಟ್ಬಿಡೋದು. ಅದು ನಮ್ಮ ಕಣ್ಣಿಗೆ ಎರಚುತ್ತದು, ರೈಡ್ ಮಾಡಕ್ ಆಗೋದಿಲ್ಲ. ಆದ್ರೂ ರೈಡ್ ಮಾಡಿದ್ವಿ. ಇನ್ನು ನಾವು ಹಿಡಿಬೇಕಾದ್ರೆ ಫೈರಿಂಗ್ ಮಾಡಬೇಕು. ನಾನು 80ರ ದಶಕದಲ್ಲೇನೆ ರಿವಾಲ್ವರ್ ಇಟ್ಕೊಂಡು ಓಡಾಡ್ತಾ ಇದ್ದಂತ ಪೊಲೀಸ್ ಅಧಿಕಾರಿ. ಕೆಲವು ಪೊಲೀಸರು ನಗೋರು, ಏನಕ್ಕೆ ಭಯ ಬೀಳ್ತೀರ ನೀವು, ಪೊಲೀಸ್ ಅಧಿಕಾರಿ ರಿವಾಲ್ವರ್ ಇಟ್ಕೊಂಡು ಈಗ ನೋಡ್ರಿ, ಅದು ಪಾರ್ಟ್ ಆಫ್ ಯೂನಿಫಾರ್ಮ್. ರಿವಾಲ್ವರ್ ಇಲ್ಲದೆ ಓಡಾಡಂಗೆ ಇಲ್ಲ ಅಧಿಕಾರಿಗಳು. ನಾವು ಹೋಗ್ಬೇಕಾದ್ರೆ ನನ್ನ ಜೊತೆ ಇದ್ದಂತ ಕಾನ್ಸ್ಟೇಬಲ್ ಅವ್ರು ರಾಮಾಂಜನೇಯ ಅಂತ, ಅವ್ರು ಹೇಳಿದ್ರು, ಸರ್ ಫೈರಿಂಗ್ ಮಾಡಲಿಲ್ಲ ನಾನು ನಿಲ್ಲಲ್ಲ ಅಂತ. ನಾನು ನಂದು 2ನೇ ಪೊಲೀಸ್ ಸ್ಟೇಷನ್ ಅದು, ನಾನು ಸೇರಿಸೋ ದಿವಸಕ್ಕೆ KG ಹಳ್ಳಿ ಪೊಲೀಸ್ ಸ್ಟೇಷನ್. ರಿವಾಲ್ವರ್ ತೆಗೆದೆ, ಲಾರಿಗೆ ಫೈರ್ ಮಾಡಿದೆ. ಫೈರಿಂಗ್ ಮಾಡಿದಾಗ ಫೈರ್ ಮಾಡ್ತಾ ಇದ್ದಾರೆ ಅಂತೇಳಿ ಅವನು ಅಡ್ಡಾದಿಡ್ಡಿ ಎಲ್ಲ ಹೋದ, ಒಂದು ರಸ್ತೆಗೆ ಹೋದ, ವಾಪಸ್ ಬರೋಕ್ಕಾಗಲ್ಲ, ನಾವು ಫೈರಿಂಗ್ ಮಾಡ್ತಾ ಇದ್ದೀವಿ, ಹೆದರ್ಕೊಂಡು ಲಾರಿ ಬಿಟ್ಬಿಟ್ಟು ಓಡೋಗ್ಬಿಟ್ರು. ಒಬ್ಬನ ಹಿಡಿದ್ವಿ. ಒಳಗಡೆ 20 ಟ್ಯೂಬ್ಗಳ ಕಳ್ಳಬಟ್ಟಿ ಸಾರಾಯಿ, 20 ಟ್ರ್ಯಾಕ್ಟರ್ ಟ್ಯೂಬಲ್ಲಿ ಎಷ್ಟು 1,000 ಲೀಟರ್ ಆಗ್ಬೋದು, 2,000 ಲೀಟರ್ ಆಗ್ಬೋದು. 20 ಟ್ಯೂಬ್ ಕಳ್ಳಬಟ್ಟಿ ಸಾರಾಯಿ ಈ ಮೇಡಿ ಮಲ್ಸಂದ್ರ ಈ ಕಡೆಯಿಂದ ತಂದು ಇಲ್ಲಿ ಮಾರೋರು. ಈ ಕಳ್ಳಬಟ್ಟಿ ಸಾರಾಯಿ ದುರಂತದಲ್ಲಿ 100 ಜನ ಸತ್ತಿದ್ದಾರೆ, ಆದ್ರೂ ಅದನ್ನು ಕುಡಿಯೋರು. ಈ ಮಾಹಿತಿ ಕೊಟ್ಟಿದ್ದು ನನಗೊಂದು ಹೆಣ್ಣು ಮಗು, ಅದೇ ನಂದಿರೋರು ಮನೆಯಲ್ಲಿ. ಆ ಹೆಣ್ಣು ಮಗು ನನಗೆ ಕೊಟ್ಟಾಗ ಎಷ್ಟು ಖುಷಿ ಆಯ್ತು ಅಂದ್ರೆ, ಆಕೆಗೆ ನಾನು ಈಗ ಹೋಗ್ತಾ ಇದ್ದೀನಿ ಇವಾಗ ಅಂದ್ರೆ, ಸಾರು ಹಿಡಿಬೇಕು ಸಾರ್, ನನಗೆ ಅವಳು ಹೇಳಿದ ಮಾತು ಇನ್ನೂ ನೆನಪಿದೆ, ನೀವು ಹೋಗಿ ಹಿಡಿಬೇಕು ಸಾರ್, ಎಲ್ಲ ಪೊಲೀಸ್ನವ್ರು ಹಂಗೆ ಬಂದು ದುಡ್ಡು ಇಸ್ಕೊಂಡು ಬಿಟ್ಬಿಡ್ಬಾರ್ದು ಸರ್. ಅದು ನನ್ನ ಮನಸ್ಸಲ್ಲಿ ಹೆಂಗಿತ್ತು ಅಂದ್ರೆ, ನಾವು ಹಿಡಿದಾಗ ಅವಳು ಮಾರನೇ ದಿವಸ ನನಗೆ ಒಂದು 2-3 ದಿವಸ ಆದ್ಮೇಲೆ ಒಂದು ಫೋನ್ ಮಾಡಿದ್ಲ ಹೆಂಗ್ಸು. ಸರ್ ತಮಿಳಲ್ಲಿ ಮಾತಾಡ್ತಾ ಇದ್ಲ ಹೆಂಗ್ಸು, ತಮಿಳಲ್ಲಿ ಮಾತಾಡಿ ಹೇಳೋದು, ಬಹಳ ನಿಮಗೆ ಧನ್ಯವಾದಗಳು, ನೀವು ಬಿಟ್ಬಿಡ್ತೀರ ಅನ್ಕೊಂಡೆ, ಹಿಡ್ದಿದ್ದೀರಿ ಸರ್, ಈ ಥರ ಬಂದಾಗ ನಾನು ಕೊಡ್ತೀನಿ, ಕೊಡಮ್ಮ ನೀನು ಅಂತ. ನಿನಗೆ ನಾನು ದುಡ್ಡು ಕೊಡ್ತೀನಿ ಬಾ ಅಂದೆ. ನೀವು ಹಿಡಿದ್ರಲ್ಲ ಸರ್, ಅದೇ ಸಂತೋಷ.